ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಭಾಗದಲ್ಲಿ ಗಾಳಿ ಮಳೆಯ ಅಬ್ಬರಕ್ಕೆ ಮಾವು ಬೆಳೆದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೈಗೆ ಬಂದಂತಿದ್ದ ಫಸಲು ಕಣ್ಣ ಮುಂದೆ ನಾಶವಾಗಿದ್ದು ರೈತರು ತೀವ್ರ ನಿರಾಶೆಯಲ್ಲಿದ್ದಾರೆ. ಸುಮಾರು 75% ಫಸಲು ನೆಲಕಚ್ಚಿದ್ದು ಮಾವಿನಕಾಯಿಗಳು ಉದುರಿ ಹೋಗಿವೆ. ನಷ್ಟಕ್ಕೆ ಒಳಗಾದ ತೋಟಗಳಿಗೆ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಅಂದರೆ ಕಷ್ಟಪಟ್ಟು ಪಾಪ ಸಾಲ ಸೂಲ ಮಾಡಿ ಬೆಳೆಯನ್ನು ಬೆಳೆದಿರ್ತಾರೆ. ಇನ್ನೇನು ಕೈಗೆ ಬಂದ ತುತ್ತು ಬಾಯಿಗೆ ಬರಬೇಕು ಅನ್ನೋಷ್ಟರಲ್ಲಿ ಈ ರೀತಿ ನಡೆದು ಹೋಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಸತೀಶ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಏನು ಮಾವಿನಕಾಯಿಯ ಒಂದು ತೋಟದಲ್ಲಿದ್ದೀವಿ. ರಾತ್ರಿ ಬಿದ್ದಂಥ ಆಲೆಕಲ್ಲು ಮಳೆಗೆ ಇವತ್ತು ಯಾವ ರೀತಿ ರೈತನ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಅಂದರೆ ನಿದರ್ಶನ ನಾವು ತೋರಿಸ್ತಾ ಹೋಗ್ತೀವಿ. ಯಾಕಂತಂದರೆ ನೋಡ್ಬೋದು, ಸಾಕಷ್ಟು ಮಾವಿನಕಾಯಿಗಳು ಉದುರಿ ನೆಲದಲ್ಲಿ ಬಿದ್ದಿರೋಂಥದ್ದು, ಸಾಕಷ್ಟು ಒಂದು ಗಿಡ ಅಂತಂತಲ್ಲ ಸಾಕಷ್ಟು ಎಕರೆಗಟ್ಟಲೆ ಈ ರೀತಿ ಒಂದು ಫಜೀತಿ ಆಗಿರೋಂಥದ್ದು ಸಾಕಷ್ಟು ನಾವು ನೋಡ್ತಿದ್ದೀವಿ. ನೀವು ಸಹ ದೃಶ್ಯಾವಳಿಗಳನ್ನ ನೋಡ್ತಿದ್ದೀರಿ. ಯಾವ ರೀತಿ ರೈತರಿಗೆ ಸಂಕಷ್ಟ ಹೂಡುತ್ತೆ ಇದು ಅಂತಂದರೆ, ಮಾವಿನ ಬೆಳೆಯನ್ನು ನಂಬ್ಕೊಂಡಿರೋಂಥ ಈ ಜನ, ಈ ಕಡೆ ಇರೋಂಥ ಜನ ಪ್ರತಿಯೊಬ್ಬರು ಸಹ ಮಾವಿನ ತೋಪಲ್ಲಿ ಸಾಕಷ್ಟು ಅದನ್ನು ಎಕರೆಗಟ್ಟಲೆ ಬೆಳೆದಿದ್ದಾರೆ. ಆದರೆ ಇದನ್ನೇ ನಂಬ್ಕೊಂಡು ವರ್ಷ ಪೂರ್ತಿ ನಂಬ್ಕೊಂಡು ಇರೋದ್ರಿಂದ ಈ ಬೆಳೆನೇ ನಂಬ್ಕೊಂಡು ಜೀವನಾಧಾರವಾಗಿ ನಡೆಸ್ತಾ ಇರ್ತಾರೆ. ಆದರೆ ಇವತ್ತು ನೋಡಿದ್ರೆ ರಾತ್ರಿ ಬಿದ್ದಂಥ ಆಲೆಕಲ್ಲು ಮಳೆ ಮತ್ತು ಬಿರುಗಾಳಿಗೆ ಸಾಕಷ್ಟು ಮಾವಿನಕಾಯಿಗಳು ನೆಲಕ್ಕೆ ಕಚ್ಚಿರೋಂಥದ್ದು ನೀವು ಸಹ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಸಾಕಷ್ಟು ಏನು ಎಕರೆಗಟ್ಟಲೆ ಈ ಒಂದು ಮಾವಿನ ತೋಪುಗಳು ಇರೋದ್ರಿಂದ ಪ್ರತಿಯೊಂದು ರೈತರ ತೋಟಲ್ಲೂ ಸಾಕಷ್ಟು ಇದೇ ರೀತಿಯಾಗಿ ಏನು ಬಿದ್ದಿರೋಂಥದ್ದು. ಈ ರೀತಿ ಬಿದ್ದಂಥ ರೈತರು ಸಹ ಸಾಕಷ್ಟು ಹಳಲು ತೊಳ್ಕೊಳ್ತಿದ್ದಾರೆ. ಯಾಕಂತಂದರೆ ನಮ್ಗೆ ಬಿದ್ದಂಥ ವರ್ಷ ಪೂರ್ತಿ ಇರೋಂಥದ್ದು ಈ ಬೆಳೆ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಆದರೆ ಈ ರಾತ್ರಿ ಬಿದ್ದಂಥ ಏಕಾಏಕಾಗಿ ಮಳೆ ಮತ್ತು ಬಿರುಗಾಳಿಗೆ ಸಾಕಷ್ಟು ಮಾವಿನಕಾಯಿಗಳು ನೆಲಕಚ್ಚಿದೆ. ಏನು ಮಾಡಬೇಕು, ಸರ್ಕಾರ ಸಹ ಗಮನ ಹರಿಸಬೇಕು. ಇದ್ರ ಬಗ್ಗೆ ಸರ್ಕಾರ ಸಹ ಜೋಡಣೆಯಾಗಿ ಇವತ್ತು ನಮಗೆ ಏನೋ ಒಂದು ನಮ್ಮ ಸಂಕಷ್ಟಕ್ಕೆ ನಿಲ್ಲಬೇಕು. ಯಾಕಂದರೆ ಇದನ್ನೇ ನಂಬ್ಕೊಂಡು ಸಾಕಷ್ಟು ಜೀವನ ಮಾಡ್ತಿದ್ವಿ. ಆದರೆ ಬಿದ್ದಂಥ ಮಳೆಗೆ ಇವತ್ತು ಸಾಕಷ್ಟು 3/4% ಮಾವಿನಕಾಯಿ ಫಸಲು ಸಾಕಷ್ಟು ನೆಲಕಚ್ಚಿದೆ. ಅದರಂತೆ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಪರಿಹಾರ ಕೊಡಬೇಕು ಅಂತ ಸಹ ರೈತರು ಸಹ ಅಳಲು ತೊಳ್ಕೊಳ್ತಿರೋದು. ಸತೀಶ್, ಜಿ ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ.